ನಾವು ಈಗ ಕೊಡ್ತಾ ಇರುವ ಯಾವುದಾದ್ರೂ ನಾನೀಗ ಹಕ್ಕುಪತ್ರ ಕೊಟ್ಟರೂ ಕೂಡ ಎಲ್ಲ ನಾನು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಿಸ್ಟಮ್ ಅಷ್ಟು ಪರ್ಫೆಕ್ಟ್ ಇಲ್ಲ, ನಮ್ಮ ಸೊಸೈಟಿನೂ ನಾಟ್ ಸೋ ಪರ್ಫೆಕ್ಟ್. ಸೈನ್ಡ್ ಬೈ ಡಿಜಿಟಲಿ ಸೈನ್ಡ್ ಬೈ ತಹಶೀಲ್ದಾರ್ ಅಂತ ಇರುತ್ತೆ. ಅದರಲ್ಲಿ ತಂದಾಗ ಎಲ್ಲ ಸುಮಾರು ಜನ ವಿರೋಧ ಮಾಡಿದರು. ಆಯಿತು, ಈಗ ಗೌರ್ಮೆಂಟಲ್ಲಿ ಒಬ್ಬ ವಿಲೇಜ್ ಅಕೌಂಟೆಂಟಿಂದ ಮಿನಿಸ್ಟ್ರ್ ಮಧ್ಯೆ ಏನೇ ಕರೆಸ್ಪಾಂಡೆನ್ಸ್ ಆದರೂ ಕೂಡ ಇವೆಲ್ಲವೂ ಆನ್ಲೈನಲ್ಲಿರಬೇಕು. ನಾವು ಈಗ ಕೊಡ್ತಾ ಇರುವ ಯಾವುದಾದ್ರೂ ನಾನೀಗ ಹಕ್ಕುಪತ್ರ ಕೊಟ್ಟರೂ ಕೂಡ ನಾನು ಪ್ರಿಂಟೌಟ್ ತೆಗೆದುಕೊಡ್ತೀನಿ ಅಷ್ಟೇ. ಬಟ್ ಆ ಪ್ರಿಂಟೌಟ್ ಆ್ಯಕ್ಚುಲಿ ಸುಮ್ಮನೆ ಪ್ರಿಂಟೌಟ್ ಅಷ್ಟೇ ಅದು. ಬಿಕಾಸ್ ನನ್ನ ಹಕ್ಕುಪತ್ರ ಎಲ್ಲ ಡಿಜಿಟಲ್ ಇದೆ. ಅಲ್ಲಿ ಸೈನ್ ನೋಡಿದರೂ ಕೂಡ ತಹಶೀಲ್ದಾರ್ ಅವರು ಹಿಂಗೆ ಹಾಕಿರಲ್ಲ, ಸೈನ್ಡ್ ಬೈ ಡಿಜಿಟಲಿ ಸೈನ್ಡ್ ಬೈ ತಹಶೀಲ್ದಾರ್ ಅಂತ ಇರುತ್ತೆ ಅದರಲ್ಲಿ. ಸೊ ನಂದು ಎಲ್ಲ ಮೂಲ ಕಡತ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಮಾತ್ರ ಈಗ. ನೋ ಪೇಪರ್ ಸುಮ್ಮನೆ ನಿಮ್ಮ ಸಮಾಧಾನಕ್ಕೆ, ಯಾಕಂದರೆ ಜನಕ್ಕೆ ಪೇಪರ್ ಇದ್ರೇ ಭರವಸೆ ಕೈಯಲ್ಲಿ. ಪ್ರಿಂಟೌಟ್ ಕೊಡ್ತೀವಿ ಅಷ್ಟೇ, ನಾವು ಪ್ರಿಂಟೌಟ್ ಅಷ್ಟೇ. ನಮ್ಮದು ಎಲ್ಲ ದಾಖಲೆಗಳು ಕೂಡ ಈಗ ಕಂಪ್ಲೀಟ್ಲಿ ವಿ ಆರ್ ಸ್ವಿಚಿಂಗ್ ಟು ಡಿಜಿಟಲ್. ಸೊ ಆ ರೀತಿಯಾಗಿ ಈವನ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ. ನಾನು ಆಗಲೇ ಹೇಳಿದೆ ಯಾವ ಥರ ಇಲ್ಲೀಗಲ್ ಲೇಔಟ್ಸ್ ಬರ್ತಾ ಇತ್ತು ಅಂತ. ಈಗ ನಾವು ಪಂಚಾಯಿತಿಯಲ್ಲಿ ಖಾತೆ ಇದೆಯಾ, BBMPಯಲ್ಲಿ ಖಾತೆ ಇದೆಯಾ, ನಿಮ್ಮದು ರಿಜಿಸ್ಟ್ರೇಷನ್ ಆಗುತ್ತೆ. ಇಲ್ಲ ಅಂದರೆ ನೀವು ಪೇಪರ್ ಖಾತೆ ತೊಗೊಂಡು ಬಂದು ಕೊಟ್ಟರೆ ಅದ್ರ ಮೇಲೆ ಆಗಲ್ಲ. ಯಾಕಂದರೆ ಪೇಪರ್ ಖಾತೆಗಳು ಹಿಂದೆ ಎಲ್ಲ ಬರೀ ಫೇಕು, ಇಲ್ಲೀಗಲ್ ಲೇಔಟ್ಗಳೆಲ್ಲ ಬಂದಿದ್ದು ಅದೇ ರೂಟಲ್ಲೇ. ಅದಕ್ಕೆ ಈ ಖಾತಾನ ತೊಗೊಂಡು ಬಂದ್ವಿ. ತಂದಾಗ ಎಲ್ಲ ಸುಮಾರು ಜನ ವಿರೋಧ ಮಾಡಿದರು. ಆಯಿತು, ಈಗ ಗೌರ್ಮೆಂಟಲ್ಲಿ ನೀವೆಲ್ಲ ಪರ್ಫೆಕ್ಟಾಗೆ ಮಾಡಬೇಕು ಅಂದರೆ ಪರ್ಫೆಕ್ಟಾಗಿ ಮಾಡುವಂಥ ಸಿಸ್ಟಮಲ್ಲಿ ನಮ್ಮ ದೇಶ ಇಲ್ಲ. ಐ ಆಮ್ ಸಾರಿ. ಎಲ್ಲ ನಾನು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಿಸ್ಟಮ್ ಅಷ್ಟು ಪರ್ಫೆಕ್ಟ್ ಇಲ್ಲ, ನಮ್ಮ ಸೊಸೈಟಿನೂ ನಾಟ್ ಸೋ ಪರ್ಫೆಕ್ಟ್. ನಾವೇನಾದರೂ ಸ್ವಲ್ಪ ಹಿಂಗೆ ದಡಾರ್ ಅಂತ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ, ಅದು ಪರ್ಫೆಕ್ಟ್ ಮಾಡಿ ಅಂತ ಹೇಳಿದರೆ ಮೈಟ್ ಆಸ್ ವೆಲ್ ನೀವು ಮಾಡೋಕ್ಕೆ ಆಗೋದಿಲ್ಲ. ಈ ಖಾತಾ ತೊಗೊಂಡು ಬಂದಾಗ ಆಯಿತು. ಆದರೆ ಇವತ್ತು ಅದು ಬಂದಿರೋದ್ರಿಂದ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ದೇಶದಲ್ಲಿ ನಾವು ಪರಿಚಯ ಮಾಡಿದ್ದೇವೆ. ಅದರಿಂದ ಎಷ್ಟೋ ಫ್ರಾಡ್ ನಿಲ್ತಾ ಇದೆ, ಲಿಟಿಗೇಷನ್ ನಿಲ್ತಾ ಇದೆ. ಆ ಈ ಖಾತಾ ಒಂದು ಮಾಡಿರೋದ್ರಿಂದ ಎಲ್ಲ ಇಷ್ಟು ದಿನ ಏನು ಒಂದು ಗೊಂದಲದಲ್ಲಿ ವ್ಯವಹಾರಗಳು ನಡೀತಾ ಇದ್ವು, ಗ್ರೇ ಏರಿಯಾದಲ್ಲಿ ಏನೇನೋ ಮಾಡ್ತಿದ್ರು, ಏನೋ ಚಾಪೆ ಕೆಳಗಡೆ ಏನೇನೋ ಕೆಲಸ ನಡೀತಾ ಇತ್ತು, ಅವೆಲ್ಲದಕ್ಕೂ ಕಡಿವಾಣ ಬೀಳ್ತಾ ಇದೆ. ಅದೆಲ್ಲ ಪ್ರಾಬ್ಲಮ್ ಆಗ್ಬೋದು. ಈಗ ಉದಾಹರಣೆಗೆ ನನಗೆ ಬರೋದಿಲ್ಲ ಜನ, ಆದರೆ ಇದೆಲ್ಲ ನಂದು ಅಂತ ತಿಳ್ಕೊಳ್ತಾರೆ. ಈಗೇನೋ ಬೆಂಗಳೂರಲ್ಲಿ ಒಂದು ಸೈಟ್ ಇದೆ, ನಂದು ಬೈಫರ್ಕೇಷನ್ ಆಗ್ತಾ ಇಲ್ಲ, ಇವ್ರು ಬಂದ್ಬಿಟ್ಟು ಏನೋ ಮಾಡಿಬಿಟ್ಟಿದ್ದಾರೆ. ಮೊದಲೆಲ್ಲ ಬೈಫರ್ಕೇಷನ್ ಮಾಡೋದ್ರ ಬಗ್ಗೆ ಕಾನೂನಿದೆ. ನಾನೇನು ಮಾಡಿದ ಕಾನೂನಲ್ಲ, ಕಾಲದಿಂದ ಇದೆ. ಯಾರು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ಇದೆ. ಪ್ಲಾನಿಂಗ್ ಅಥಾರಿಟಿದ ಅಪ್ರೂವಲ್ ತೊಗೊಂಡು ಮಾಡಬೇಕು ಅಂತ ಇದೆ. ಆದರೆ ಇಷ್ಟು ದಿನ ಅವೆಲ್ಲ ಕಣ್ಮುಚ್ಕೊಂಡು ವ್ಯವಹಾರ ನಡೀತಾ ಇತ್ತು. ಸೈಟ್ ಬೈಫರ್ಕೇಷನ್ ಮಾಡೋದಕ್ಕೆ ಅದರ ಹೆಸರಿನಲ್ಲಿ ಇಷ್ಟು ದಿನ ಎಷ್ಟೋ ಜನ ಲೇಔಟ್ಗಳೇ ಮಾಡ್ತಾಯಿದ್ರು. ಅದಕ್ಕೆಲ್ಲ ಈಗ ಕಡಿವಾಣ ಬಿದ್ದಿದೆ. ಆಯಿತು, ಸಮಸ್ಯೆ ಆಗ್ಬೋದು ತಾತ್ಕಾಲಿಕವಾಗಿ, ಸ್ವಲ್ಪ ಅದಕ್ಕೆ ನಾವು ಪರಿಹಾರ ಕೊಡುವಂಥದ್ದು ಮಾಡ್ಬೋದು. ಆದರೆ ಅದು ಮಾಡಿದ್ರಿಂದ ಇವತ್ತು ಎಷ್ಟೋ ಇವೆಲ್ಲ ಸ್ಟ್ರೀಮ್ಲೈನ್ ಆಗ್ತಾ ಇದೆ, ಮಾಲೀಕತ್ವಕ್ಕೆ ಸ್ಪಷ್ಟತೆ ಬರ್ತಾ ಇದೆ. ನಾವು ಈಗ ಎಷ್ಟೋ ನಮ್ಮ ರಾಜ್ಯದಲ್ಲಿ ಈ ತಾಂಡಗಳು, ಹಟ್ಟಿಗಳು ಇಂಥವೆಲ್ಲ ಸುಮಾರು ವರ್ಷ, ದಶಕಗಳಿಂದ, ಶತಮಾನಗಳಿಂದ ಇದ್ದಾವೆ. ಅವ್ರಿಗೆ ಈಗ ಹಕ್ಕುಪತ್ರ ಕೊಡುವಂಥ ಕೆಲಸನೂ ಮಾಡ್ತಾ ಇದ್ದೀವಿ ನಾವು. ಅವುಗಳನ್ನ ಕಂದಾಯ ಗ್ರಾಮವನ್ನಾಗಿ, ಇಷ್ಟು ದಿನ ದಾಖಲೆ ರಹಿತ ವಸತಿ ಪ್ರದೇಶಗಳಾಗಿದ್ವು ಅವುಗಳಿಗೆ ಈಗ ದಾಖಲೆ ಮಾಡಿ ಅದನ್ನು ಕಂದಾಯ ಗ್ರಾಮ ಅಂತ ಘೋಷಣೆ ಮಾಡಿ ಅವ್ರಿಗೆ ನಾವು ಹಕ್ಕುಪತ್ರ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ಡಿಜಿಟಲ್ ಆಗಿ ಮಾಡ್ತಾ ಇದ್ದೇವೆ. ಬರೀ ಹಕ್ಕುಪತ್ರ ಕೊಡೋದಷ್ಟೇ ಅಲ್ಲ, ಅವ್ರಿಗೆ ನಾವು ರಿಜಿಸ್ಟ್ರ್ ಮಾಡಿಕೊಡ್ತಾ ಇದ್ದೀವಿ. ಸರ್ಕಾರದ ಕಡೆಯಿಂದ ರಿಜಿಸ್ಟ್ರ್ ಮಾಡಿ ಪಂಚಾಯಿತಿಯಲ್ಲಿ ಅವ್ರಿಗೆ ಖಾತೆ ಕ್ರಿಯೇಟ್ ಮಾಡಿನೂ ಕೂಡ ಕೊಡ್ತಾ ಇದ್ದೀವಿ. ಈ ಥರ ಮಾಡೋ ಕೆಲಸ ಪಕ್ಕಾ ಇರಬೇಕು ಅಂತ ಕೆಲವು ಉದಾಹರಣೆಗಳು ಹೇಳ್ತಾ ಹೋದರೆ ಇನ್ನೂ ಈ ಥರ ನಾನು ಇನ್ನೂ ಡೀಟೇಲಾಗಿ ಹೋಗ್ಬೋದು. ನಮ್ಮ ಸಬ್ಜೆಕ್ಟು ನಾವು ಎಷ್ಟು ಬೇಕಾದರೂ ಹೇಳ್ಬೋದು. ಅದು ಬೇರೆಯವ್ರಿಗೆ ಎಷ್ಟು ಮಟ್ಟಿಗೆ ರುಚಿ ಇರುತ್ತೆ ಅನ್ನುವಂಥದ್ದು ಬೇರೆ. ಒಟ್ಟಾರೆ ಸಾರಾಂಶ ಏನಂದರೆ, ಮಧ್ಯದಲ್ಲಿ ಕೂಡ ನಾನು ಹೇಳಿದಾಗೆ ಎಲ್ಲೋ ಒಂದು ಕಡೆ ಈ ಭೂ ಮಾಲೀಕತ್ವ, ಭೂ ವ್ಯಾಜ್ಯಕ್ಕೆ ಮತ್ತೊಂದು ಹೆಸರಾಗ್ಬಿಟ್ಟಿತ್ತು. ಅದನ್ನು ಸ್ವಲ್ಪನಾದರೂ ಕೂಡ ಒಂದು ಭೂ ನೆಮ್ಮದಿಯ ಕಡೆಗೆ, ಭೂ ಗ್ಯಾರಂಟಿ ಕಡೆಗೆ ತಗೊಂಡು ಹೋಗಬೇಕು ಅನ್ನೋದು ಪ್ರಯತ್ನ.
ಬಟ್ ನೀವೇ ಹೇಳಿದಾಗೆ ಇದನ್ನು 5 ಟರ್ಮ್ ಮಾಡಿದರೂ ಕೂಡ ಮುಗಿಯದೇ ಇರುವಂಥ ಕೆಲಸ ಅಷ್ಟಿದೆ. ನಾವೆಲ್ಲ ಮಾಡಿದ್ದೀವಿ ಅಂತ ನಾವೇನು ಹೇಳ್ತಾ ಇಲ್ಲ. ಆದರೆ ಆ ದಿಕ್ಕಿನಲ್ಲಿ 1 by 1 ಒಂದೊಂದೇ ಹೆಜ್ಜೆ ಇಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಮಾಡೋ ಕೆಲಸ ಇನ್ನೂ ಭಾಳ ಇದೆ. ನಮ್ಮ ಇಲಾಖೆನೂ ಏನಂದರೆ ಬೇರೆ ಇಲಾಖೆಗಳ ಮೇಲೇನೂ ನಾವು ಡಿಪೆಂಡ್ ಆಗ್ತೀವಿ. ಯಾಕಂದರೆ ಎಷ್ಟೋ ನಾವು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟು, ನಾವು ರಿಜಿಸ್ಟರ್ ಮಾಡೋ ಪ್ರಾಪರ್ಟಿಗಳು ಅಗ್ರಿಕಲ್ಚರ್ ಪ್ರಾಪರ್ಟಿಗಿಂತ ಜಾಸ್ತಿ ಸೈಟ್ಗಳು ಅವು ಇವು ಇರ್ತವೆ. ಅವೆಲ್ಲ ಗ್ರಾಮ ಪಂಚಾಯತಿಗೆ ಬರ್ತದೆ, ಇಲ್ಲ ಅಂದರೆ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಬರ್ತದೆ. ನಾವು ಮಾಡಿದ ತಕ್ಕಂಗೆ ಅವರು ಕೂಡ ಕೆಲವು ಬದಲಾವಣೆಗಳನ್ನ ಮಾಡ್ಕೋಬೇಕು. ಸೊ ನಾವು ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ. ಈ ರೀತಿಯಾಗಿ ಎನಿವೆ ನಾವು ಈ ಸಮಸ್ಯೆಗಳ ಆಳಕ್ಕೆ ಹೋಗಿ ಎಲ್ಲಿಂದ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಅದರ ಮೂಲವನ್ನು ಗುರುತಿಸಿ ಮೂಲದಿಂದ ಸರಿ ಮಾಡ್ಕೊಂಡು ಬಂದು ಇವತ್ತಲ್ಲ ಇನ್ನು 5 ವರ್ಷಕ್ಕಾಗಲಿ ಈ ಸಮಸ್ಯೆಗಳು ಬರದ ಹಾಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಸಮಸ್ಯೆ ಬಂದ ಮೇಲೆ ಪರಿಹಾರ ಕೊಡಬೇಕು, ಮತ್ತು ಅವ್ರು ಕೋರ್ಟಿಗೆ ಹೋಗ್ಬೇಕು. ಒಂದು ಸತಿ ಕೋರ್ಟಿಗೆ ಹೋದರೆ ಸಿವಿಲ್ ಕೋರ್ಟು, ಹೈಕೋರ್ಟು, ಆ ಕೋರ್ಟು, ಈ ಕೋರ್ಟು ಅಂತೇಳಿ 10 ವರ್ಷ ಆಗೋಗುತ್ತೆ. ಸೊ ನಾವು ದಾಖಲೆಗಳ ನಿರ್ವಹಣೆ ಸರಿ ಮಾಡಿದರೆ, ಪ್ರಾಪರ್ಟಿ ಹುಟ್ಟುವಂಥದ್ದು ಉಗಮ ಕ್ರಿಯೇಷನ್ ಆಫ್ ಎ ಪ್ರಾಪರ್ಟಿ ಅದು ಸ್ಟ್ರೀಮ್ಲೈನ್ ಆಗಿಬಿಟ್ರೆ ಈ ಗೊಂದಲಗಳು ಸುಮಾರು ಕಡಿಮೆ ಆಗುತ್ತೆ. ಸೊ ಅಲ್ಲಿಂದ ನಾವು ಈಗ ಇದನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ನಾನು ಇಷ್ಟೊತ್ತು ಏನು ಮಾತಾಡಿದೆ ಇವೆಲ್ಲದಕ್ಕೂ ಕೂಡ ಒಂದಕ್ಕೊಂದು ಲಿಂಕ್ ಇದೆ. ಇನ್ನು ಮಾತಾಡದೇ ಇರೋದು ಇದಕ್ಕೆ 3 ಪಟ್ಟಿದೆ. ಬಟ್ ಒಂದಕ್ಕೊಂದು ಎಲ್ಲ ಲಿಂಕ್ಡ್ ಇದೆ. ಎಲ್ಲದೂ ಸಾರಾಂಶ ಏನಪ್ಪ, ನಮ್ಮ ಉದ್ದೇಶ ಏನಪ್ಪ ಅಂದರೆ ಎಲ್ಲೋ ಒಂದು ಕಡೆ ಭೂ ವ್ಯಾಜ್ಯ ಕಡಿಮೆ ಆಗಬೇಕು, ಭೂ ಗ್ಯಾರಂಟಿ ಜನಗಳಿಗೆ ಸಿಗಬೇಕು. ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ ಇದು ನಿರಂತರ ಎಷ್ಟು ಮಾಡಿದರೂ ಸಾಲಲ್ಲ. ಇನ್ನೂ ನಮಗೆ ಮಾಡಿದ್ದೀವಿ ಅಂತ ಒಂದೊಂದು ಸತಿ ಸ್ವಲ್ಪ ಮಾಡಿದ್ದೀವಿ ಅಂತ ಅನಿಸುತ್ತೆ. ಆದರೆ ಅದು ಒಂದು ಸೆಕೆಂಡ್ ಹಂಗೆ ಅನಿಸಿದರೆ ಇನ್ನು 5 ಬಾರಿ ಅನಿಸುತ್ತೆ ಇಷ್ಟೆಲ್ಲ ಮಾಡಬೇಕಾಗಿತ್ತು, ಇನ್ನೂ ಮಾಡೋಕ್ಕಾಗಿಲ್ವಲ್ಲ, ಇನ್ನು ಯಾವಾಗ ಮಾಡೋದು ಇದನ್ನೆಲ್ಲ. ಯಾಕಂದರೆ ಇದು ಥ್ರೆಡ್ಮಿಲ್ ಮೇಲೆ ಇದ್ದಂಗೆ ಸಾರ್ವಜನಿಕ ಜೀವನ. ನೀವು ಮುಂದೆ ಹೋಗ್ಬೇಕಂದ್ರೆ ಇನ್ನೂ ಫಾಸ್ಟಾಗಿ ಓಡಬೇಕು. ಇಲ್ಲ ಅಂದರೆ ಅದು ಒಂಥರ ನೀವು ಅದೇ ಸ್ಪೀಡಲ್ಲಿ ಓದಿದ್ರೆ ಅಲ್ಲಿಗೆ ನಿಂತಿದ್ದೀರಿ ಅಂತ ಅರ್ಥ. ಸೊ ಸಮಸ್ಯೆಗಳಿಗಿಂತ ವೇಗವಾಗಿ ನಾವು ಓಡಿದರೆ ಮಾತ್ರ ಪ್ರಗತಿ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಮಾಡೋದಿನ್ನೂ ಬಹಳ ಇದೆ. ಬಟ್ ಏನಂದರೆ ನಮ್ಮ ಗೋಪಿಯವರು ಹೇಳಿದಾಗೆ ನಾವು ಏನೋ ಒಂದು ಆಶಯ ಇಟ್ಕೊಂಡು ಏನಾದರೂ ಮಾಡಬೇಕು ನಮ್ಮ ಸಂದರ್ಭದಲ್ಲಿ ಅಂತ ಒಂದು ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ, ಅಷ್ಟೇ ಹೇಳ್ಬೋದು. ನಾವು ಈಗ ಕೊಡ್ತಾ ಇರುವ ಯಾವುದಾದ್ರೂ ನಾನೀಗ ಹಕ್ಕುಪತ್ರ ಕೊಟ್ಟರೂ ಕೂಡ ಎಲ್ಲ ನಾನು ಪರ್ಫೆಕ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಿಸ್ಟಮ್ ಅಷ್ಟು ಪರ್ಫೆಕ್ಟ್ ಇಲ್ಲ. ನಮ್ಮ ಸೊಸೈಟಿನೂ ನಾಟ್ ಸೋ ಪರ್ಫೆಕ್ಟ್. ಡಿಜಿಟಲಿ ಸೈನ್ಡ್ ಬೈ ತಹಶೀಲ್ದಾರ್ ಅಂತ